ಹಿಂದಿನ ದಿನ ನಿಶ್ಚಯ ಆಗಿದೆ, ನಾಳೆನೇ ಪಟ್ಟಾಭಿಷೇಕ ಅಂತ. ಅದನ್ನು ಅಮ್ಮನಿಗೆ ಹೋಗಿ ಹೇಳೋಣ, ಅಮ್ಮನಿಗೆ ತಿಳಿಸೋಣ ಅಂತ ಕೌಸಲ್ಯೆಯ ಅಂತಃಪುರಕ್ಕೆ ಹೋಗ್ತಾನಂತೆ. ಕೌಸಲ್ಯ ಅಂತಃಪುರಕ್ಕೆ ಹೋದರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ವಾಲ್ಮೀಕಿಗಳು. ಅವಳಿಗಾಗಲೇ ಸುದ್ದಿ ಬಂದ್ಬಿಟ್ಟಿರುತ್ತೆ, ವಿಷಯ ಅನೇಕ ಅರಮನೆಯ ಪರಿಚಾರಕರ ಮೂಲಕ ಅವಳ ಕಿವಿಗೆ ಬಿದ್ದಿರುತ್ತೆ. ಆ ಸಂತೋಷದ ವಿಷಯ ಅವಳಿಗೆ ಗೊತ್ತಾದ ಕೂಡಲೇ ಕೌಸಲ್ಯಗೆ, ಯಾಕೆಂದರೆ ಕೌಸಲ್ಯೆ ಹೆಸರಿಗೆ ಪಟ್ಟದ ರಾಣಿ. ಪಟ್ಟದ ರಾಣಿಯಾಗಿದ್ದರೂ ಕೂಡ ದಶರಥನಿಗೆ ಯಾವಾಗಲೂ ಕೂಡ ಕೈಕೇಯಿಯ ಮೇಲೆ ಒಂದು ತೂಕ ಜಾಸ್ತಿ, ಪ್ರೀತಿ. ಯಾವಾಗಲೂ ಕೂಡ ಕೈಕೇಯಿ ಅಂತಃಪುರದಲ್ಲೇ ಇರ್ತಾನೆ ಅಂತ. ಅದೇನು ಸುಮ್ಮನೆ ನಾವು ಕಲ್ಪನೆ ಮಾಡ್ಕೊಂಡು ಹೇಳೋದಲ್ಲ. ಮುಂದೆ ಭರತ ಬಂದಾಗ ಅವನಿಗೆ ವಿಷಯ ಗೊತ್ತಿರೋದಿಲ್ಲ. ದೂತರು ಹೋಗ್ತಾರೆ, ಏನೋ ಅರ್ಜೆಂಟ್ ಅಂತೆ ಬರಬೇಕಂತೆ ಅಂತ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅಪ್ಪನ ಹತ್ರ ಹೋಗೋಣ ಅಂತ ಸೀದಾ ಕೈಕೇಯಿ ಅಂತಃಪುರಕ್ಕೆ ಹೋಗ್ತಾನೆ. ಯಾಕೆಂದರೆ ಅವಾಗ ಭರತ ಹೇಳ್ತಾನೆ, ನಮ್ಮಪ್ಪ ಯಾವಾಗಲೂ ಜಾಸ್ತಿ ನಮ್ಮಮ್ಮನ ಅಂತಃಪುರದಲ್ಲೇ ಇರ್ತಾರೆ, ಹಾಗಾಗಿ ನೇರವಾಗಿ ಅಲ್ಲೇ ಹೋಗೋಣ ಅಂತ ಭರತ ಅಲ್ಲಿಗೆ ಬರ್ತಾನೆ. ಹೀಗೆ ವಾಲ್ಮೀಕಿಗಳು ಭರತನ ಮಾತಿನ ಮೂಲಕ ದಶರಥನಿಗೆ ಕೈಕೇಯಿ ಮೇಲೆ ಎಲ್ಲರಿಗಿಂತಲೂ ಕೂಡ ಹೆಚ್ಚು ಅಭಿಮಾನ ಪ್ರೀತಿಗಳಿದ್ದದ್ದನ್ನು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಕೌಸಲ್ಯಗೆ ಒಂದು ರೀತಿಯಾದ ದುಃಖ ಇರುತ್ತೆ, ಅದನ್ನೆಲ್ಲ ಮುಂದೆ ಹೇಳ್ಕೊಳ್ತಾಳೆ ಕೌಸಲ್ಯ ರಾಮನ ಬಳಿ. ಹಾಗಾಗಿ ಅವಳು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾಳೆ. ಯಾವಾಗ ರಾಮ ದೊಡ್ಡವನಾಗ್ತಾನೆ, ಯಾವಾಗ ರಾಜ ಆಗ್ತಾನೆ, ಅವಾಗ ನನಗೆ ಏನಾದರೂ ಸ್ವಲ್ಪ ಆದರೂ ಸುಖ ನೆಮ್ಮದಿಗಳು ಸಿಗಲಿಕ್ಕೆ ಸಾಧ್ಯ ಅನ್ನುವ ನಿರೀಕ್ಷೆಯಲ್ಲಿ ಇರ್ತಾಳೆ. ಹಾಗಾಗಿ ರಾಮನಿಗೆ ಪಟ್ಟಾಭಿಷೇಕ ಅನ್ನೋ ಸುದ್ದಿ ತಿಳಿದು ಕೂಡಲೇ ಸಂತೋಷದಲ್ಲಿ ಅವಳು ದೇವರ ಕೋಣೆಗೆ ಹೋಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಕುಳಿತಿರ್ತಾಳಂತೆ. ಅಂದರೆ ನಮಗೆ ತುಂಬ ಸಂತೋಷದ ಸಂಗತಿ ಆದಾಗ ಏನು ಮಾಡ್ತೀವಿ, ನಾವು ಮೈ ಮರೆತು ಕೂತ್ಬಿಡ್ತೀವಿ, ದೇವರನ್ನು ಸ್ಮರಣೆನೇ ಮಾಡ್ಕೊಳ್ಳೋದಿಲ್ಲ. ಆದರೆ ಕೌಸಲ್ಯೆ ಭಗವಂತನ ಅನುಗ್ರಹದಿಂದ ಇಂತಹ ಯೋಗ ಸಿಕ್ತು, ದೇವರ ಅನುಗ್ರಹ ಅಂತ ಆ ದೇವರನ್ನು ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿ ಕುಳಿತಿರ್ತಾಳಂತೆ. ರಾಮ ಹೋಗಿ ಕೌಸಲ್ಯಗೆ ಅಭಿವಾದನ ಮಾಡ್ತಾನೆ, ನಮಸ್ಕಾರ ಮಾಡ್ತಾನೆ. ಅವಳ ಕಣ್ಣಿಗಳಲ್ಲಿ ಆನಂದ ಬಾಷ್ಪ ಬರುತ್ತೆ. ಸಂತೋಷದಿಂದ ರಾಮನನ್ನು ಬಾಚಿ ಅಪ್ಪಿಕೊಳ್ತಾಳೆ. ಅಪ್ಪಿಕೊಂಡು ಆಶೀರ್ವಾದವನ್ನು ಮಾಡ್ತಾಳೆ, ಒಳ್ಳೆಯದಾಗಲಿ ಅಂತ. ಲಕ್ಷ್ಮಣೇಮ ಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ ದ್ವಿತೀಯಂ ಮೇ ಅಂತರಾತ್ಮಾನಂ ತ್ವಾಮಿಯಂ ಶ್ರೀರೂಪಸ್ಥಿತ. ಜೊತೆಗೆ ಲಕ್ಷ್ಮಣನೂ ಕೂಡ ಇರ್ತಾನೆ. ಲಕ್ಷ್ಮಣನನ್ನು ನೋಡಿ ರಾಮ ಹೇಳ್ತಾನಂತೆ, ಲಕ್ಷ್ಮಣ, ನಾನು ರಾಜ ಆಗ್ತಾ ಇದ್ದೀನಿ ಅಂತ ತಿಳ್ಕೊಳ್ಬೇಡ. ಲಕ್ಷ್ಮಣ, ನನ್ನ ಜೊತೆಗೆ ನೀನೂ ಕೂಡ ಈ ಪ್ರಜೆಗಳನ್ನು, ರಾಜ್ಯವನ್ನು ರಕ್ಷಣೆ ಮಾಡೋಣ. ನಾವಿಬ್ಬರು ಸೇರಿ ಪ್ರಜೆಗಳನ್ನು ರಕ್ಷಣೆ ಮಾಡೋಣ. ಯಾಕೆಂದರೆ ದ್ವಿತೀಯಮ್ಮೆ ಅಂತರಾತ್ಮಾನಂ, ನೀನು ನನ್ನ ಎರಡನೆಯ ಪ್ರಾಣ ಇದ್ದಂತೆ ಅಂತ ಲಕ್ಷ್ಮಣನನ್ನು ಕಂಡ್ರೆ ರಾಮನಿಗೆ ಎಲ್ಲಿಲ್ಲದ ಪ್ರೀತಿ. ನಾವು ಮೊನ್ನೆ ನೋಡಿದಂತೆ ಲಕ್ಷ್ಮಣ ರಾಮನನ್ನು ಪ್ರೀತಿ ಮಾಡೋದು ದೊಡ್ಡ ವಿಷಯ ಅಲ್ಲ. ರಾಮನೂ ಕೂಡ ಲಕ್ಷ್ಮಣನನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದ ಅಂತಂದರೆ ಅದು ಲಕ್ಷ್ಮಣನ ದೊಡ್ಡ ಒಂದು ಅದೃಷ್ಟ. ಹೀಗೆ ಎಲ್ಲರಿಗೂ ಕೂಡ ಸಂತೋಷ ಆಗಿದೆ. ನಾಳೆ ರಾಮನ ಪಟ್ಟಾಭಿಷೇಕ ಅಂತ. ಶ್ವಃ ಪುಷ್ಯೇಣ ಜಿತಕ್ರೋಧಂ ಯೌವರಾಜ್ಯೇನ ರಾಘವಂ ರಾಜ ದಶರಥೋ ರಾಮಂ ಅಭಿಷೇಚಯಿತಾ ನಘಂ ಅಂತ. ನಾಳೆ ದಿನವೇ ಪುಷ್ಯ ನಕ್ಷತ್ರ ಇದೆ. ಆ ಪುಷ್ಯ ನಕ್ಷತ್ರದಲ್ಲಿ ರಾಮನ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ದಶರಥ ಸಂಕಲ್ಪವನ್ನು ಮಾಡಿದ್ದಾನೆ. ಎಲ್ಲರೂ ಕೂಡ ಇಡೀ ಅಯೋಧ್ಯೆಯಲ್ಲಿ ಹಬ್ಬದ ವಾತಾವರಣ, ಎಲ್ಲ ಕಡೆ ತೋರಣ ಕಟ್ಟಿ ಧ್ವಜಗಳನ್ನು ಪತಾಕೆಗಳನ್ನು ಹಾಕಿ ಎಲ್ಲ ಕಡೆ ಸಂಭ್ರಮ. ಆ ಸಂಭ್ರಮವನ್ನು ಮಂಥರೆ ನೋಡ್ತಾಳಂತೆ. ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಮಂಥರೆ ಕೈಕೇಯಿ ಜೊತೆಗೆ ಕೈಕೇಯ ದೇಶದಿಂದ ಬಂದವಳು. ಕೈಕೇಯಿಯ ಸಾಕು ತಾಯಿ ಮಂಥರೆ. ಯಾಕೆ ಕೈಕೇಯಿಗೆ ತಾಯಿ ಇರಲಿಲ್ವ ಅಂತ ಅಂದರೆ ಅದೊಂದು ದೊಡ್ಡ ಸಂಗತಿ. ಮುಂದೆ ರಾಮಾಯಣದಲ್ಲಿ ವಾಲ್ಮೀಕಿಗಳೇ ಅದನ್ನು ತಿಳಿಸ್ತಾರೆ. ಒಮ್ಮೆ ದಶರಥ ಹೀಗೆ ಬೇಟೆಗೆ ಅಂತ ಹೋಗಿರ್ತಾನಂತೆ. ದಶರಥ ಅಲ್ಲ, ಯಾರು, ಅಶ್ವಪತಿ ರಾಜ, ಅಂದರೆ ಕೈಕೇಯಿಯ ತಂದೆ. ಅಶ್ವಪತಿ ರಾಜ ಕೈಕೇಯಿಯ ತಂದೆ ಬೇಟೆಗೆ ಅಂತ ಹೋಗಿರ್ತಾನಂತೆ. ಬೇಟೆಗೆ ಅಂತ ಹೋದಾಗ ಅಲ್ಲೊಬ್ಬ ಗಂಧರ್ವ ಸಿಗ್ತಾನೆ. ಆ ಗಂಧರ್ವ ಪ್ರಾಣಿಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆಯನ್ನು ಹೇಳಿಕೊಡ್ತಾನಂತೆ.
ಆ ವಿದ್ಯೆಯನ್ನು ಇವನು ಕಲಿತ್ಕೊಂಡು ಬರ್ತಾನೆ. ಯಾವ ಪ್ರಾಣಿಗಳು ಯಾವ ಪಕ್ಷಿಗಳು ಏನು ಮಾತಾಡಿದ್ರೂ ಇವನಿಗದು ಅರ್ಥ ಆಗ್ತಾ ಇರುತ್ತೆ. ಒಮ್ಮೆ ಅಂತಃಪುರದಲ್ಲಿ ಕೂತಿರ್ತಾರೆ ಅಶ್ವಪತಿ ರಾಜ ಮತ್ತು ಕೈಕೇಯಿಯ ತಾಯಿ ಇಬ್ಬರೂ ಕೂಡ ಕೂತು ಏಕಾಂತದಲ್ಲಿ ಕೂತಿರ್ತಾರೆ. ಕಿಟಕಿ ತೆಗೆದಿರುತ್ತೆ, ಹೊರಗಡೆ ಮರ ಕಾಣ್ತಾ ಇರುತ್ತೆ. ಮರದಲ್ಲಿ ಎರಡು ಪಕ್ಷಿಗಳು ಏನೋ ಮಾತಾಡ್ತಾ ಇದ್ವು ಅಂತ. ಏನೋ ಮಾತಾಡ್ತಾ ಏನೋ ಹಾಸ್ಯ ಮಾಡಿದೆ ಒಂದು ಪಕ್ಷಿ. ಅದು ಇವನಿಗೆ ಕೇಳಿ ನಗು ಬಂದ್ಬಿಟ್ಟಿದೆ, ಜೋರಾಗಿ ನಕ್ಬಿಟ್ಟ. ನಕ್ಕದ ಕೂಡಲೇ ಇವಳಿಗೆ ಆಶ್ಚರ್ಯ, ನನ್ನ ಜೊತೆ ಏಕಾಂತದಲ್ಲಿದ್ದಾಗ ಯಾರನ್ನು ನೆನೆಸ್ಕೊಂಡು ನಗ್ತಾ ಇದ್ದೀರಾ ನೀವು ಅಂತ. ಇಲ್ಲ ಏನಿಲ್ಲ, ಸುಮ್ಮನೆ ಹೀಗೆ ನಗು ಬಂತು ಅಷ್ಟೇ, ಏನಿಲ್ಲ ಅಂತ ಇವನು ಅದನ್ನು ತೇಲಿಸ್ಲಿಕ್ಕೆ ಹೋದ. ಅವಳು ಬಿಡಲೇ ಇಲ್ಲ, ಇಲ್ಲ ಇಲ್ಲ ನೀವು ಹೇಳಲೇಬೇಕು, ಯಾರನ್ನೋ ನೆನಪಿಸ್ಕೊಂಡು ನಗ್ತಾ ಇದ್ದೀರಾ ಅಲ್ವಾ, ಯಾರವಳು, ನಾನಿರಬೇಕಾದ್ರೆ ಯಾರನ್ನು ನೆನೆಸ್ಕೊಂಡು ನಗ್ತಾ ಇದ್ದೀರಾ ಅಂತ ಬಲವಂತ ಮಾಡ್ತಾಳೆ. ಇಲ್ಲ ಅಂತ ಅವನು ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಕೊನೆಗೆ ಅವನಿಗೆ ತಲೆ ಕೆಟ್ಟು ಹೋಗಿ ಮರುದಿನ ಹೋಗಿ ಆ ಗಂಧರ್ವನ ಹತ್ರ ಮಾತಾಡ್ತಾನಂತೆ. ನನ್ನ ಹೆಂಡ್ತಿಂಗೆ ತುಂಬ ಬಲವಂತ ಮಾಡ್ತಾ ಇದ್ದಾಳೆ, ಹೇಳಿಬಿಡ್ಲ ನಾನು ಅಂತ. ಗಂಧರ್ವ ಹೇಳ್ತಾನೆ, ನೋಡು ನೀನೇನಾದರೂ ಹೇಳಿದ್ರೆ ಆಗ ನಿನ್ನ ತಲೆ 100 ಹೋಳಾಗುತ್ತೆ, ನಿನ್ನ ಪ್ರಾಣವೇ ಹೊರಟು ಹೋಗುತ್ತೆ ಅಂತ. ಅವನು ಬಂದು ಹೇಳ್ತಾನೆ, ಇಲ್ಲ ನೋಡು ಇದು ರಹಸ್ಯ, ಇದು ಹೇಳೋ ಹಾಗಿಲ್ಲ, ಹೇಳಿದ್ರೆ ನನ್ನ ಪ್ರಾಣಕ್ಕೆ ಆಪತ್ತಿದೆ ಅಂತ ಅರ್ಥ ಮಾಡ್ಕೊ ಅಂತ. ಅವಳಿಗೆ ಎಷ್ಟು ಹಠ ಅಂತ ಅಂದರೆ, ಅಲ್ಲ ಹೇಗೂ ಪ್ರಾಣ ಹೋಗುತ್ತೆ ಅಂತ ಅಂದರೆ ವಿಷಯ ಹೇಳಿಬಿಟ್ಟಾದರೂ ಪ್ರಾಣ ಬಿಡಿ ಅಂತ ಅಷ್ಟು ಹಠ ಕಟ್ಟಿ ಕೂಡ್ತಾಳೆ. ತುಂಬ ಬೇಜಾರಾಗುತ್ತೆ ಅವನಿಗೆ. ಇವಳಿಗೆ ಆ ಕುತೂಹಲ ಹಠನೇ ಇವಳಿಗೆ ದೊಡ್ಡದು, ನನ್ನ ಪ್ರಾಣ ಇವಳಿಗೆ ಮುಖ್ಯ ಅಲ್ಲ ಅಂತ ಅವಳನ್ನು ಪರಿತ್ಯಾಗ ಮಾಡಿಬಿಡ್ತಾನಂತೆ. ನಮಗೆ ರಾಮಾಯಣದಲ್ಲಿ ಕಾಣೋ ಡೈವರ್ಸ್ ಕೇಸ್ ಇದು. ಪರಿತ್ಯಾಗ ಮಾಡಿಬಿಡ್ತಾನಂತೆ, ದೂರ ಕಳಿಸ್ಬಿಡ್ತಾನೆ. ಅವಳಿಗೆ ಏನೇನು ಬೇಕು ಅದರ ಜೀವಿಕೆಯ ವ್ಯವಸ್ಥೆಯನ್ನು ಮಾಡ್ತಾನೆ. ಆ ತಾಯಿಯ ಹಠದ ಸ್ವಭಾವ ಈ ಕೈಕೇಯಿಯಲ್ಲೂ ಕೂಡ ಬಂದಿರುತ್ತೆ. ಹಾಗಾಗಿ ಒಂದು ಹಂತದಲ್ಲಿ ಇರುತ್ತೆ ಹಠದ ಸ್ವಭಾವ, ಆದರೂ ಕೂಡ ರಾಮನನ್ನು ಕಂಡ್ರೆ ಎಲ್ಲಿಲ್ಲದ ಪ್ರೀತಿಯೂ ಕೂಡ ಇರುತ್ತೆ. ಅದೆಲ್ಲ ನಮಗೆ ಮುಂದೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ಆ ಅಶ್ವಪತಿ ರಾಜನ ಪತ್ನಿ ಏನಿದ್ದಾಳೆ ಅವಳಿಗೆ ತುಂಬ ಹಠದ ಸ್ವಭಾವ ಇತ್ತು. ಅವಳನ್ನು ರಾಜ ದೂರ ಮಾಡಿದ್ರಿಂದ ಕೈಕೇಯಿ ಇನ್ನೂ ಸಣ್ಣ ಹುಡುಗಿ. ಹಾಗಾಗಿ ಈ ಮಂಥರೆ ಬಾಲ್ಯದಿಂದ ಇವಳನ್ನು ನೋಡ್ಕೊಳ್ತಾ ಇರ್ತಾಳೆ. ಕೊನೆಗೆ ಮದುವೆ ಆಗಬೇಕಾದ್ರೆ ಇವಳು ಕೂಡ ಹೇಗೋ ಜೊತೆಗೆ ಬಂದುಬಿಟ್ಟಿರ್ತಾಳೆ. ಕೆಟ್ಟ ಸ್ವಭಾವ ನಿಮಗೆಲ್ಲ ಗೊತ್ತಿರುವಂತೆ ಆ ಮಂಥರೆಗೆ ಈ ಸಂಗತಿ ಎಲ್ಲ ಗೊತ್ತಾಗುತ್ತೆ. ರಾಮನ ಪಟ್ಟಾಭಿಷೇಕ ಎಲ್ಲರೂ ಕೂಡ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಕಣ್ಣು ಕುಕ್ಕುತ್ತೆ ಅವಳಿಗೆ, ನೋಡಿ ತಡೆದುಕೊಳ್ಳಿಕ್ಕಾಗೋದಿಲ್ಲ. ಏನಾಗ್ತಾ ಇದೆ ಅಂತ ಕೇಳ್ತಾಳೆ. ಯಾರೋ ಹೇಳಿಬಿಡ್ತಾರೆ, ಇಲ್ಲ ರಾಮನಿಗೆ ಪಟ್ಟಾಭಿಷೇಕ ಅಂತ ನಿನಗೆ ಗೊತ್ತೇ ಇಲ್ವಾ ಅಂತ. ಇನ್ನೂ ಅವಳಿಗೆ ಜಾಸ್ತಿ ಆಗುತ್ತೆ ಅವ್ರಿಗೆ. ಬರ್ತಾಳೆ, ಕೈಕೇಯಿ ಆರಾಮಾಗಿ ಮಲ್ಕೊಂಡಿರ್ತಾಳೆ ಮಂಚದ ಮೇಲೆ. ಬಂದು ಮಂಥರೆ ಹೇಳ್ತಾಳಂತೆ, ಉತ್ತಿಷ್ಟ ಮೂಢೆ ಕಿಂ ಶೇಷೆ ಭಯಂ ತ್ವಾಂ ಅಭಿವರ್ತತೆ ಉಪಪ್ಲುತಂ ಅಘೋಘೇನ ಕಿಮಾತ್ಮಾನಂ ನಾವಬುದ್ಧ್ಯಸೆ. ಮೂರ್ಖಳೆ ಎದ್ದೇಳು, ಈ ನಿನಗೆ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಎಂಥ ದೊಡ್ಡ ತೊಂದರೆ ಆಗ್ತಾ ಇದೆ. ನಿನ್ನ ಗಂಡ ದಶರಥ ಬೆನ್ನ ಹಿಂದೆನೇ ನಿನಗೆ ಚೂರಿ ಹಾಕ್ತಾ ಇದ್ದಾನೆ. ಅವನು ನಿನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ತಿಳ್ಕೊಂಡಿದೆಯಲ್ವಾ? ಆದರೆ ಅವನು ವಿಷಸರ್ಪದಂತೆ, ಗೋಮುಖ ವ್ಯಾಘ್ರ, ಬರೀ ನಿನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ನಾಟಕ ಮಾಡ್ತಾ ಇದ್ದಾನೆ ಹೊರತು ನಿನ್ನ ಮೇಲೆ ಅವನಿಗೆ ಯಾವ ಪ್ರೀತಿಯೂ ಕೂಡ ಇಲ್ಲ. ನಿನ್ನ ಮೇಲೆ ತುಂಬ ಪ್ರೀತಿ ಅನ್ನುವಂತೆ ತೋರಿಸ್ಕೊಳ್ತಾ ಅಲ್ಲಿ ಕೌಸಲ್ಯ ಮಗನನ್ನು ರಾಜನನ್ನಾಗಿ ಮಾಡ್ತಾ ಇದ್ದಾನೆ ನಾಳೆ ಅಂತ ಹೇಳಿದ ಕೂಡಲೇ ಕೈಕೇಯಿಗೆ ಆನಂದ ಆಗೋಗುತ್ತಂತೆ. ಸಂತೋಷ ಆಗಿ ಅವಳ ಕತ್ತಲ್ಲಿದ್ದಂತಹ ಬಂಗಾರದ ಸರವನ್ನೇ ತೆಗೆದು ಮಂಥರೆಗೆ ಕೊಡ್ತಾಳಂತೆ ಕೈಕೇಯಿ. ಎಷ್ಟು ಒಳ್ಳೆ ಸುದ್ದಿ ಹೇಳಿದ್ವಿ ಮಂಥರೆ, ಇಂಥ ಒಳ್ಳೆಯ ಸುದ್ದಿಯನ್ನು ಹೀಗ ಹೇಳೋದು ಎಷ್ಟು ಸಂತೋಷ ಆಗ್ತಾ ಇದೆ ನನಗೆ. ಯಾಕೆ ಅಂತಂದರೆ ರಾಮೇವ ಭರತೇವಾಹಂ ವಿಶೇಷಂ ನೋಪಲಕ್ಷಯೇ ಅಂತ ಹೇಳ್ತಾಳೆ. ನನಗೆ ರಾಮನಲ್ಲಿ ಮತ್ತು ಭರತನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಇನ್ನೂ ಹೇಳಬೇಕಂದ್ರೆ ಭರತನಿಗಿಂತ ಒಂದು ತೂಕ ರಾಮನಲ್ಲಿ ನನಗೆ ಹೆಚ್ಚು ಪ್ರೀತಿ. ಹಾಗಾಗಿ ಭರತ ದೂರ ಇದ್ದರೂ ಕೂಡ ರಾಮನನ್ನು ನೋಡುತ್ತಾ ರಾಮನ ಪ್ರೀತಿಯನ್ನು ನಾನು ಅನುಭವಿಸ್ತಾ ಇಲ್ಲಿ ಸುಖವಾಗಿದ್ದೀನಿ. ಯಾಕೆ ಅಂತಂದರೆ ರಾಮ ಕೈಕೇಯಿ ಹೇಳೋ ಮಾತು, ಕೌಸಲ್ಯನ್ನು ಎಷ್ಟು ಪ್ರೀತಿ ಮಾಡ್ತಾನೋ ಆ ಕೌಸಲ್ಯಗಿಂತಲೂ ಕೂಡ ಹೆಚ್ಚು ನನ್ನನ್ನು ಪ್ರೀತಿ ಮಾಡ್ತಾನೆ ಅಂತ ಕೈಕೇಯಿ ಹೇಳ್ತಾಳೆ. ಅಂದರೆ ಅಷ್ಟು ರಾಮ ಕೈಕೇಯಿಯನ್ನು ಪ್ರೀತಿ ಮಾಡ್ತಾ ಇರ್ತಾನೆ.
ಹಾಗಾಗಿ ಇಂಥ ಒಳ್ಳೆಯ ಸುದ್ದಿಯನ್ನು ಯಾಕೆ ಈ ರೀತಿಯಾಗಿ ಹೇಳ್ತೀಯಾ ಅಂತ ಕೈಕೇಯಿ ಹೇಳಿದಾಗ ಆ ಮಂಥರೆ ಆ ಸರವನ್ನು ತೆಗೆದು ಬಿಸಾಕ್ತಾಳಂತೆ. ಏನಾದರೂ ಬುದ್ಧಿ ಇದೆಯಾ ನಿನಗೆ? ತಲೆಯಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ ನಿನಗೆ? ಸ್ವಲ್ಪ ಆದರೂ ನಿನಗೆ ಯೋಚನೆ ಮಾಡೋ ಶಕ್ತಿ ಇದೆಯಾ? ದಶರಥನನ್ನು ತುಂಬ ಒಳ್ಳೆಯವನು ಅಂತ ನೀನು ತಿಳ್ಕೊಂಡಿದ್ಯಾ, ಆದರೆ ನೀನು ಅಂದುಕೊಂಡಷ್ಟು ಒಳ್ಳೆಯವನಲ್ಲ ದಶರಥ.